ಸ್ವಂತ ಮನೆ ಹೊಂದೋದು ಪ್ರತಿಯೊಬ್ಬರ ಕನಸು. ಆದರೆ ದಿನೇ ದಿನೇ ಏರ್ತಾ ಇರೋ ನಿರ್ಮಾಣ ವೆಚ್ಚದ ಕಾರಣದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿಕೊಳ್ಳಲು ಹಲವರು ಪರದಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮೊಳಕಾಲ್ಮೂರು ತಾಲೂಕಿನಲ್ಲಿ ಕಂಟೈನರ್ ಮಾದರಿಯ ಸಿದ್ಧ ಮನೆಯೊಂದು ಎಲ್ಲರ ಗಮನ ಸೆಳೆದಿದೆ. ಮೊಳಕಾಲ್ಮೂರು ತಾಲೂಕಿನ ಕೊಂಡ್ಲಹಳ್ಳಿಯ ನಿವಾಸಿ ಕಾಲಾಡಿ ರುದ್ರಮುನಿ ಅವರು ಈ ವಿನೂತನ ಮನೆಯ ಮಾಲೀಕರು. ಇವರು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯ ಹೊಸಕೋಟೆಯಿಂದ ಕೇವಲ 2,30,000 ರೂಪಾಯಿ ನೀಡಿ ಈ ಕಂಟೈನರ್ ಮಾದರಿಯ ರೆಡಿಮೇಡ್ ಮನೆಯನ್ನ ಖರೀದಿಸಿದ್ದಾರೆ. ಸಾಗಾಣಿಕೆ ವೆಚ್ಚ ಸೇರಿ ಒಟ್ಟು 2,50,000 ರೂಪಾಯಿಗೆ ಈ ಮನೆ ಅವರ ಕೈ ಸೇರಿದೆ. 2 ತಿಂಗಳ ಹಿಂದೆ ತಂದಿರುವ ಈ ಮನೆ 8 ಅಡಿ ಅಗಲ, 50 ಅಡಿ ಉದ್ದ ಹಾಗೂ 10 ಅಡಿ ಎತ್ತರ ಆಯಿತು. ರುದ್ರಮುನಿ ಅವರು ತಮ್ಮ ಜಮೀನಿನಲ್ಲಿ ಇದನ್ನ ಸ್ಥಾಪನೆ ಮಾಡಿ ಪತ್ನಿಯೊಂದಿಗೆ ವಾಸಿಸ್ತಾ ಇದ್ದಾರೆ. ಇದು ತಾಲೂಕಿನಲ್ಲಿಯೇ ಇಂತಹ ಮೊದಲ ಪ್ರಯತ್ನವಾಗಿದ್ದು, ಈ ವಿನೂತನ ಮನೆಯನ್ನ ನೋಡೋದಕ್ಕೆ ಅನೇಕರು ಗುಂಪು ಗುಂಪಾಗಿ ಬಂದು ಅಚ್ಚರಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಳೆ, ಬಿಸಿಲು ಮತ್ತು ಗಾಳಿಗೆ ತೊಂದರೆಯಾಗದಂತೆ ಮನೆಯ ಮೇಲ್ಛಾವಣಿ ಮತ್ತು ನೆಲಹಾಸನ್ನ ವಿನ್ಯಾಸಗೊಳಿಸಲಾಗಿದೆ. ಅಗತ್ಯ ಇದ್ದಾಗ ಮನೆಯ ಮೇಲೆ ತೆರಳೋದಕ್ಕೆ ಏಣಿಯ ವ್ಯವಸ್ಥೆಯನ್ನೂ ಕಲ್ಪಿಸಲಾಗಿದೆ. ನಿರ್ಮಾಣ ಹಂತದಲ್ಲೇ ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನ ಸಮರ್ಪಕವಾಗಿ ಅಳವಡಿಸಿರೋದ್ರಿಂದ ಟಿವಿ, ಗೀಸರ್ ಸೇರಿದಂತೆ ಇತರೆ ಆಧುನಿಕ ಉಪಕರಣಗಳನ್ನು ಬಳಸೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅಲ್ಲದೆ ಮನೆಯ ಒಳಗಡೆ 3 ಎಕ್ಸಾಸ್ಟ್ ಫ್ಯಾನ್ಗಳಿದ್ದು ಸೆಕೆಯ ವಾತಾವರಣವನ್ನ ದೂರ ಮಾಡುತ್ತೆ. ಈ ಕಂಟೈನರ್ ಮಾದರಿಯ ಮನೆಯ ಒಳಾಂಗಣವನ್ನ ಅಚ್ಚುಕಟ್ಟಾಗಿ ವಿನ್ಯಾಸಗೊಳಿಸಲಾಗಿದೆ. ಇಬ್ಬರು ಮಲಗಬಹುದಾದಷ್ಟು ಸ್ಥಳಾವಕಾಶವಿರುವ ಹಾಲ್ ಇದೆ. ಹಾಲ್ನ ಎಡಭಾಗದಲ್ಲಿ ಅಡುಗೆ ತಯಾರಿಸಲು ಅನುಕೂಲವಾಗುವಂತೆ ಗ್ಯಾಸ್ ಕಟ್ಟೆ, ಕೆಳಗಡೆ ಸಣ್ಣ ಕೀಬೋರ್ಡ್, ಪಕ್ಕದಲ್ಲಿ ಸಾಮಗ್ರಿಗಳು ಇಡೋದಕ್ಕೆ ಸ್ಟ್ಯಾಂಡ್ ಮತ್ತು ಕೈ ತೊಳೆಯೋದಕ್ಕೆ ಸಿಂಕ್ ವ್ಯವಸ್ಥೆ ಮಾಡಲಾಗಿದೆ. ಇದರ ಪಕ್ಕದಲ್ಲಿ ಸ್ವಲ್ಪ ಖಾಲಿ ಸ್ಥಳವನ್ನು ಬಿಡಲಾಗಿದೆ. ಮನೆಯ ಬಲಭಾಗದಲ್ಲಿ ಅಟ್ಯಾಚ್ ಬಾತ್ರೂಮ್ ಇದ್ದು ಅದರ ಪಕ್ಕದಲ್ಲಿಯೂ ಮತ್ತೊಂದಿಷ್ಟು ಜಾಗ ಲಭ್ಯವಿದೆ.